ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ತುಂಬ ದಿನ ಆದಮೇಲೆ ಬ್ಲಾಗ್ ಶುರು ಮಾಡ್ತಿದ್ದೀನಿ. ತುಂಬ ಕೆಲಸ ಇತ್ತು. ಅಂದರೆ ನಾನು ರೇಷ್ಮೆ ಮಾಡೋದ್ರಿಂದ ಅದರದ್ದೇ ಕೆಲಸ ಆಗಿಬಿಡುತ್ತೆ. ಹಾಗೆ ಮನೆ ಕೆಲಸ, ತೋಟದ ಕೆಲಸ, ಹೀಗೆ ಟೈಮ್ ಹೋಗ್ತಾನೆ ಇರುತ್ತೆ. ಟೈಮ್ ಸಿಕ್ಕಿದಾಗೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೀನಿ. ಆದರೆ ಅದನ್ನು ಸ್ವಲ್ಪ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದೇ ಲೇಟ್ ಆಗಿಬಿಡುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ದಿನವೇ ಆಗಿತ್ತು ದೇವಸ್ಥಾನಕ್ಕೆ ಅಂತ ಹೋಗಿ. ಅದಕ್ಕೆ ಇವತ್ತು ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡು ಹೊರಟ್ವಿ. ನಮ್ಮ ಮನೆಯಿಂದ ದೇವಸ್ಥಾನ ಒಂದು 1/4 ಗಂಟೆ ಆಗುತ್ತೆ ನಡ್ಕೊಂಡು ಬಂದರೆ. ಹತ್ರನೇ ಇದೆ ನಮಗೆ ದೇವಸ್ಥಾನ. ಹಾಗಾಗಿ ನಾವು ನಡ್ಕೊಂಡೇ ಬರೋದು ಯಾವಾಗ್ಲೂ. ತುಂಬ ಜನ ದೇವಸ್ಥಾನದ ವಿಡಿಯೋ ಹಾಕಿದಾಗ ನನಗೆ ಕಮೆಂಟ್ ಮಾಡಿದ್ದಾರೆ, ದೇವಸ್ಥಾನ ಎಲ್ಲಿದೆ, ಪ್ಲೀಸ್ ನನಗೆ ಅಡ್ರೆಸ್ ಹೇಳಿ, ಅಡ್ರೆಸ್ ಶೇರ್ ಮಾಡಿ ಅಂತ. ನಾನು ತುಂಬ ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ, ಕಾಮೆಂಟಲ್ಲೂ ಸಹ ಹಾಕಿದ್ದೀನಿ. ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ನಾನು. ಈಗ ನೀವು ದೇವಸ್ಥಾನಕ್ಕೆ ಬರಬೇಕು ಅಂದರೆ ಬನ್ನೇರುಘಟ್ಟ ಸರ್ಕಲಿಗೆ ಬಂದು ಅಲ್ಲಿಂದ ಮುಂದೆ ಬಂದರೆ ರಾಗಳಿ ಗೇಟ್ ಅಂತ ಸಿಗುತ್ತೆ. ಅಲ್ಲಿ ಬಂದು ಇಳ್ಕೊಂಡು ಅಲ್ಲಿ ಗೂಗಲ್ ಮ್ಯಾಪು ಹಾಕ್ಕೊಂಡ್ರೆ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಗೂಗಲಲ್ಲಿ ಹೊಡೆದ್ರೆ ಅದು ಲೊಕೇಶನ್ ತೋರಿಸುತ್ತೆ. ಇಲ್ಲಾಂದರೆ ಸುಮಾರು ಆಟೋಗಳು ಮತ್ತು ಟೈಮ್ಸ್ ಪ್ರಕಾರ ಬಸ್ಸೆಲ್ಲ ಓಡಾಡ್ತಿರ್ತವೆ. ಆರಾಮಾಗಿ ಬಂದು ಹೋಗ್ಬೋದು. ಈಗ ಪೂಜೆನೂ ಸಹ ಮುಗೀತು. ಎಷ್ಟೇ ಜನ ಬರಲಿ, ಎಷ್ಟೇ ಜನ ಇದ್ರೂ ಪೂಜೆ ಮಾತ್ರ ನೀಟಾಗಿ ಮಾಡ್ತಾರೆ. ಪ್ರತಿಯೊಂದೂ ಯಾವುದನ್ನು ಮಿಸ್ ಮಾಡಲ್ಲ. ಹೇಗೆ ಈ ಜನ ಇರಲಿ ಇಲ್ಲದೆ ಹೋಗಲಿ, ಯಾವಾಗಲೂ ಡೈಲಿ ಹೇಗೆ ಪೂಜೆ ಮಾಡ್ತಾರೋ ಅದೇ ಥರ ಮಾಡ್ತಾರೆ. ಈಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನದಿಂದ ಆಚೆ ಬಂದ್ವಿ. ಸುತ್ತ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಎಲ್ಲಿ ನೋಡಿದ್ರು ಬರೀ ಗ್ರೀನರಿ ಆಗಿದೆ. ಫುಲ್ಲು ಸುತ್ತ ಬೆಟ್ಟನೇ ಇದೆ. ಎಲ್ಲಿ ನೋಡಿದ್ರು ಸುತ್ತ ಬರೀ ಬೆಟ್ಟನೇ ಕಾಣಿಸುತ್ತೆ. ಮಧ್ಯ ದೇವಸ್ಥಾನ ಇದೆ. ಮಳೆಗಾಲದಲ್ಲಂತೂ ಬಂದರೆ ಮಲೆನಾಡಿಗಿಂತ ಏನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ದೇವಸ್ಥಾನದಲ್ಲಿ ಕುಂಕುಮ ಮತ್ತು ಕಾಯಿನು ಈಸ್ಕೊಂಡು ಈಗ ಪ್ರಸಾದನ ತಿಂದ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಹಾಗೆ ಮನೆಗೆ ಬಂದೆ. ಈಗ ಸಾಯಂಕಾಲ ತುಂಬ ದಿನ ಆದಮೇಲೆ ಫಸ್ಟ್ ಟೈಮ್ ಕಳ್ಳೆ ಸಾರು ಮಾಡ್ತಿರೋದು ಮನೆಯಲ್ಲಿ. ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಕಳ್ಳೆ ಎಲ್ಲೂ ಬರ್ತಿಲ್ಲ. ನಮ್ಮ ಮಾವ ತಂದುಕೊಟ್ಟಿದ್ರು. ಒಂದು 4-5 ಕಳ್ಳೆ ಇತ್ತು. ಅದನ್ನೆಲ್ಲ ನೀಟಾಗಿ ಒರೆದು ಅದನ್ನೆಲ್ಲ ಒಂದು 2 ದಿನ ಕಳ್ಳೆ ಎಲ್ಲ ನೆನೆ ಹಾಕ್ಬಿಟ್ಟು ಈಗ ಇವತ್ತು ಕಳ್ಳೆ ಸಾಂಬಾರು ಮಾಡ್ತಿದ್ದೀನಿ. ಹಾಗೆ ನಮ್ಮ ಮನೇಲಿ ಫಸ್ಟ್ ಟೈಮ್ ಬ್ರಹ್ಮಕಮಲ ಹೂ ಬಿಟ್ಟಿದ್ದು ಇದೇ ಫಸ್ಟ್ ಟೈಮ್. ಅದನ್ನು ಹಾಕಿ 2 ವರ್ಷ ಆಗಿತ್ತೇನೋ ಗಿಡ ಹಾಕಿ, ಇನ್ನೂ ಒಂದು ಸಲನೂ ಬಿಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅದು ಬ್ರಹ್ಮಕಮಲ ಹೂ ಬಿಟ್ಟಿರೋದು ನಮ್ಮ ಮನೇಲಿ. ಫಸ್ಟ್ ಒಂದು ಬಿಟ್ಟೆ ಅಳ್ಬಿಟ್ಟಿದೆ, ನನಗೆ ಗೊತ್ತಾಗಿಲ್ಲ. ಇದು ಸೆಕೆಂಡ್ನೇ ಹೂ. ಈಗ ರಾತ್ರಿ ಅಳುತ್ತೆ ಇದು. ನನಗಂತೂ ನೋಡಿ ತುಂಬ ಖುಷಿ ಆಯಿತು ಇದನ್ನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಎಲ್ಲ ರೆಡಿಯಾಗಿ ಈಗ ಟೈಮು 12 ಗಂಟೆ 12:30 ಆಗಿದೆ. ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆ ಸೈಡಲ್ಲಿ ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತು ಹೊರಟಿದ್ದೀವಿ. ಕಬ್ಬಾಳಮ್ಮಗೆ ಹೋಗ್ತಿದ್ದೀವಿ. ನಮ್ಮ ಮನೆ ದೇವರು ಕಬ್ಬಾಳಮ್ಮ ಮತ್ತು ಬಿಸ್ಲಪ್ಪ ಎಲ್ಲ ಅಕ್ಕಪಕ್ಕ ಅಲ್ಲೇ ಇರೋದು ದೇವಸ್ಥಾನ ಅದು. ನಾವು ಹೋಗೋಷ್ಟೊತ್ತಿಗೆ ಕೂಡ ಮಳೆನೂ ಸ್ಟಾರ್ಟ್ ಆಯಿತು. ಸಣ್ಣ ಹನಿ ಥರ ಮಳೆನೂ ಸಹ ಆಗ್ತಿತ್ತು. ಈಗ ಇಲ್ಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಇಲ್ಲಿಂದ ನಾವು ಹೊರಟ್ವಿ. ಈಗ ಸೀದಾ ನಾವು ಈಗ ಕಬ್ಬಾಳಮ್ಮನ ಟೆಂಪಲ್ಗೆ ಹೋಗ್ತಿದ್ದೀವಿ.
ದೇವಸ್ಥಾನದಲ್ಲೂ ಯಾರೂ ಜನ ಇರಲಿಲ್ಲ. ಸಾಟರ್ಡೆ ಇರೋದ್ರಿಂದ ಯಾರೂ ಜನ ಇಲ್ಲ. ಸಂಡೇ ಮತ್ತು ಸಿಕ್ಕಾಪಟ್ಟೆ ಜನ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಸ್ವಲ್ಪ ಸಾಟರ್ಡೆ ಟೈಮಲ್ಲೇ ಬರ್ತೀವಿ. ಆರಾಮಾಗಿ ಎಷ್ಟು ಸಲ ಬೇಕಾದ್ರೂ ಅಷ್ಟು ಸಲ ದರ್ಶನ ಮಾಡ್ಬೋದು. ಆರಾಮಾಗಿ ಫ್ರೀಯಾಗಿ ಕುತ್ಕೋಬೋದು, ಓಡಾಡ್ಬೋದು, ದೇವ್ರನ್ನ ಎಷ್ಟೊತ್ತಾದ್ರೂ ನಿಂತ್ಕೊಂಡು ನೋಡ್ಬೋದು, ಯಾರೂ ಏನೂ ಹೇಳಲ್ಲ. ಅದೇ ಸಂಡೇ ಟೈಮ್ ಬಂದ್ರಂತೂ ಫುಲ್ಲು ರಶ್ ಇರುತ್ತೆ. ಭಾನುವಾರ ಆಗಿರೋದ್ರಿಂದ ಎಲ್ಲರಿಗೂ ರಜೆ ಇರೋದ್ರಿಂದ ಜನ ಎಲ್ಲ ಬರ್ತಾರಲ್ವಾ, ತುಂಬ ಕ್ಯೂ ಇರುತ್ತೆ. 2 ಅವರ್ ಬೇಕಾಗುತ್ತೆ ಅನಿಸುತ್ತೆ ದೇವ್ರ ದರ್ಶನ ಮಾಡಬೇಕು ಅಂದರೆ. ಆದರೆ ಇವತ್ತು ಬಂದರೆ ಫ್ರೀಯಾಗಿರುತ್ತೆ. ಈಗ ದರ್ಶನ ಎಲ್ಲ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಗಾಡಿ ಓಡಿಸ್ಬೇಕಾದ್ರೆ ಮುಂದೆ ನೋಡ್ಬೇಕು, ಆ ಕಡೆ ಈ ಕಡೆ ನೋಡ್ತಾರೆ ಯಾರು. ಕಾರು ಓಡಿಸ್ತಾ ಇದ್ದೀನಿ, ಯಾಕೆ ಓಡಿಸೋದ, ಇರಪ್ಪ ಅಂತೀನಿ. ಈಗ ಬೆಳಗ್ಗೆ ಟಿಫನ್ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಟೈಮ್ ಈಗ 4:15 ಆಗಿದೆ. ಇಲ್ಲಿ ಕನಕಪುರಕ್ಕೆ ಬಂದು ಈಗ ಎಲ್ಲ ಒಂದೊಂದು ಪ್ಲೇಟು ಮಸಾಲೆ ದೋಸೆ ತಿಂದ್ಕೊಂಡು ಈಗ ಮನೆ ಕಡೆ ಹೊರಟ್ವಿ. ಸಾಯಂಕಾಲ ಆಗಿದೆ. ಈಗ ಇವತ್ತು ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಕೇಕ್ ತರಿಸಿ ಎಲ್ಲರೂ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಎಲ್ಲ ಫ್ರೆಂಡ್ಸು ಸಹ ಬಂದಿದ್ದಾರೆ ಕೇಕ್ ಕಟ್ ಮಾಡೋಕ್ಕೆ ಅಂತ. ನೋಡೋಣ ಈಗ ಬರ್ರಿ ಇದ್ ಮಾಡ್ತಾರಲ್ಲ. ತುಂಬಾ ಧನ್ಯವಾದಗಳು ನಿಮ್ಗೆ. ನಾವು ಮಾಡಕ್ಕಾಗಿಲ್ಲ ಎಲ್ಲ ನನ್ಗೆ ಪ್ಯಾನ್ ಆಫ್ ಮಾಡಲ್ಲ ಆಮೇಲೆ ಹುಡುಗರು ಹಿಂದೆ ಹೋಗ್ರು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಒಳ್ಳೆ ಚಟ್ನಿ. ಹ್ಯಾಪಿ ಫ್ರೆಂಡ್ಶಿಪ್ ಒಳ್ಳೆ ಚಪ್ಪಾಳೆ. ಮಗನೇ ಕಡೆ ಹೋಗ ಹಾಕು ನಾನೇ ಹುಡ್ಕೊಂಡಿದ್ಯೋ. ಯಾಕೆ ಆ ಮಾಡು ಒಬ್ಬೊಬ್ರಿಗೆ ತಿನ್ಸು. ಚಿಕ್ಕ ಚಿಕ್ಕ ಪಿಚಿಟಿ ಎತ್ಕೊಂಡು ತಿನ್ಸಿ ಸಾಕು. ನನ್ನ ಪ್ಲೇಟ್ಗೆ ಹಾಕೊಳ್ಳೋರು ಉದಯ್ ತಿನ್ಸು. ಉದಯ್ ಈ ಕಡೆ ನೋಡ, ಆ ಮಧ್ಯ ಆ ಸೈಡಾಗ ನಿಂತ್ಕೊಂಡು. ಎಸ್ಬೇಕಲ್ಲ ಏನ ರಿಂಗ್ ಆಯ್ತದಲ್ಲ ವಿಡಿಯೋ ಮಾಡ್ತಾರೆ. ಯಾಕೆ ನಾನು ಸಾಕಾಗೋದೆ ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿ. ನೊಂದಾಗ ನೆರವಾಗಿ, ಬಿದ್ದಾಗ ಮೇಲೆತ್ತಿ, ಸುಖ ದುಃಖದಲ್ಲಿ ಜೊತೆಯಾಗಿ ಸಾಗುವ ಪವಿತ್ರ ಬಂಧನವೇ ಸ್ನೇಹ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ.
ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.